ಹಾಯ್ ಎವ್ರಿವನ್, ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ಸಿಂಪಲ್ ಆಗಿರೋ ಎರಡೇ ಸ್ಟೆಪ್ಪಲ್ಲಿ ಹಾಕುವಂಥ ಕ್ರೋಶಾ ಡಿಸೈನ್ ಹಾಕ್ತಿದ್ದೀನಿ. ತುಂಬಾ ಈಸಿ ಇದೆ. ಈ ರೀತಿ ಬೀಡ್ಗಳನ್ನ ತೊಗೊಂಡಿದ್ದೀನಿ. ಡ್ರಮ್ ಶೇಪ್ದು ನಿಡಲ್ ನಂಬರ್ 10 ತೊಗೊಂಡಿದ್ದೀನಿ. ಫ್ರೆಂಡ್ಸ್, 11 ಆದರೂ ನಡೆಯುತ್ತೆ. ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ಕಲ್ಲಿ ಏನಾದರೂ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ. ಇಲ್ಲಿ ನಾನು 6 ಎಳೆ ದಾರನ ತೆಗೆದು ಈ ರೀತಿ ನಾಟ್ ಹಾಕೊಂಡಿದ್ದೀನಿ. ಫ್ರೆಂಡ್ಸ್, ನಾನು ಡಿಸೈನಲ್ಲಿ ಲೇಸಿಗೆ ಹಾಕಿ ತೋರಿಸ್ತೀನಿ. ನೀವೇನಾದರೂ ಸ್ಯಾರಿಗೆ ಹಾಕ್ಕೊಳ್ಳೋದಿದ್ರೆ ರೈಟ್ ಸೈಡಿಂದನೇ ಹಾಕ್ಕೊಳ್ಬೇಕು. ಈ ರೀತಿ ಇಟ್ಕೊಂಡು ನಿಡಲ್ನ ಬಟ್ಟೆಗೆ ಚುಚ್ಚಿ, ಅಂದರೆ ಲೇಸಿಗೆ ಚುಚ್ಚಿ ದಾರನ ತಂದು ಒಂದು ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಆದಮೇಲೆ ಅದ್ರ ಪಕ್ಕದಲ್ಲೇ ಮತ್ತೊಂದು ಲಾಕ್ನ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ಇಲ್ಲಿ ಲಾಕ್ ಅಂದರೂ ಕೂಡ ಒಂದೇ, ಸಿಂಗಲ್ ಕ್ರೋಶ ಅಂದರೂ ಕೂಡ ಒಂದೇ. 2 ಸಲ ಸಿಂಗಲ್ ಕ್ರೋಶನ ಮಾಡಿ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ. ಇಲ್ಲಿ ಸ್ವಲ್ಪ ದಾರನ ಮೇಲೆತ್ತಿ ಒಂದು ಬೀಡನ್ನ ಹಾಕ್ಕೊಳ್ತೀನಿ. ಫ್ರೆಂಡ್ಸ್, ಇಲ್ಲಿ ಇಂಥದ್ದೇ ಬೀಡು ಅಂತೀನಿಲ್ಲ, ನಿಮಗೆ ಯಾವ ಬೀಡ್ ಇಷ್ಟನೋ ಆ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಬೋದು. ಬೀಡನ್ನ ಥ್ರೆಡ್ಡಿಗೆ ಹಾಕ್ಕೊಳ್ಬೇಕು. ಥ್ರೆಡ್ಡಿಗೆ ಹಾಕಿ ಬೀಡ್ ಲಾಕ್ ಮಾಡ್ಕೊಳ್ಬೇಕು. ಬೀಡ್ ಲಾಕ್ ಆದಮೇಲೆ ಅದನ್ನು ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಬೇಕು. ಅದೆಲ್ಲಿಗೆ ನೀಟಾಗಿ ಫಾರ್ಮ್ ಆಗುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಬೇಕು. ಇವಾಗ ನಾನು 4 ಚೈನ್ ಹಾಕ್ಕೊಳ್ತೀನಿ. 4 ಚೈನ್ ಹಾಕ್ಕೊಳ್ಬೇಕು. 1 2 3 4 4 ಚೈನ್ನ ಹಾಕಿ ಅದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಬೇಕು. ಫ್ರೆಂಡ್ಸ್, ಇಲ್ಲಿ ಎಳ್ದು ಹಾಕೋಕೆ ಹೋಗ್ಬೇಡಿ, 1 ಪಾಯಿಂಟ್ ಒಳಗಡೆನೆ ಲಾಕ್ ಮಾಡ್ಕೊಳ್ಳಿ. 4 ಚೈನ್ನ ಹಾಕಿ ಲಾಕ್ ಮಾಡ್ಕೊಳ್ಬೇಕು. ಮತ್ತೆ ನಾನಿಲ್ಲಿ 1 2 3 4 5 6 7 7 ಚೈನನ್ನು ಹಾಕ್ಕೊಳ್ತೀನಿ. ಫ್ರೆಂಡ್ಸ್, 7 ಚೈನ್ನ ನಾನಿಲ್ಲಿ ಹಾಕ್ಕೊಳ್ತೀನಿ. 6 ಚೈನ್ ಆಗಿದೆ. ಮತ್ತೊಂದು ಚೈನ್ನ ಹಾಕ್ಕೊಳ್ತೀನಿ. 7 ಚೈನನ್ನು ಹಾಕಿ ಅದನ್ನು ಸೇಮ್ ಪ್ಲೇಸಿಗೆ, ನಾವೇನು ಚೈನ್ ಹಾಕೋಕ್ಕೂ ಮುಂಚೆ ಬಟ್ಟೆಗೆ ಲಾಕ್ ಮಾಡಿದ್ವಲ್ಲ ಅಲ್ಲೇ ಹೋಗಿ ಲಾಕ್ ಮಾಡ್ಕೊಳ್ತೀನಿ. ಈ ರೀತಿ 7 ಚೈನ್ ಹಾಕಿ ಸೇಮ್ ಪ್ಲೇಸಿಗೆ ಲಾಕ್ ಮಾಡ್ಕೊಳ್ಬೇಕು. ನಂತರ 4 ಚೈನ್ 1 2 3 4 ಅದು ಕೂಡ ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್. ಈ ರೀತಿ ಲಾಕ್ ಆದಮೇಲೆ ಸ್ವಲ್ಪ ದಾರನ ಮೇಲೆತ್ತಿ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ಇಲ್ಲಿ ನೀವು ಯಾವುದೇ ಬೀಡ್ ಬೇಕಿದ್ರೂ ತಗೊಳ್ಬೋದು. ಫ್ಲವರ್ ಬೀಡ್ನು ಕೂಡ ಹಾಕ್ಕೊಳ್ಬೋದು. ಬೀಡನ್ನ ಲಾಕ್ ಮಾಡಿ ಅದ ನಂತರ ಅದನ್ನು ಬಟ್ಟೆಗೆ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಬೇಕು. ಈ ರೀತಿ ಲಾಕ್ ಮಾಡಿ ನಂತರ 4 ಚೈನ್, ಒಂದು ಬೀಡ್ ಇರುತ್ತೆ. ಬೀಡ್ ಆದಮೇಲೆ 4 ಚೈನ್, ನಂತರ 7 ಚೈನ್. ಇವಾಗ ನಾನು ಹಾಕ್ಕೊಳ್ತಿರೋದು 4 ಚೈನು. ಬೀಡ್ ಆದಮೇಲೆ 4 ಚೈನ್ನ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಬೇಕು. 4 ಚೈನ್ ಆದಮೇಲೆ ಮತ್ತೆ 7 ಚೈನ್ನ ಹಾಕ್ಕೊಳ್ಬೇಕು. 1 2 3 4 5 6 7 7 ಚೈನನ್ನು ಹಾಕಿ ಅದನ್ನು ಸೇಮ್ ಪ್ಲೇಸಿಗೆ ಏನು ಲಾಕ್ ಮಾಡಿದ್ವಲ್ಲ ಅಲ್ಲೇ ಹೋಗಿ ಲಾಕ್ ಮಾಡ್ಕೊಳ್ಬೇಕು. ಅದೊಂದು ಹೋಲ್ ಕ್ರಿಯೇಟ್ ಆಗುತ್ತೆ. ನಂತರ ನಾನು 4 ಚೈನ್ನ ಹಾಕ್ಕೊಳ್ತೀನಿ. 4 ಚೈನ್ ಹಾಕಿ ಅದು ಕೂಡ ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಬೇಕು. ಫ್ರೆಂಡ್ಸ್, ಇಲ್ಲಿ ಬೇಸ್ ಲೈನ್ ಅಂತೂ ತುಂಬಾ ಈಸಿ ಇರುತ್ತೆ. ಹಾಗೆಯೇ ಡಿಸೈನು ಕೂಡ ಅಷ್ಟೇ, ತುಂಬಾ ಚೆನ್ನಾಗೂ ಕಾಣಿಸುತ್ತೆ, ತುಂಬಾ ಈಸಿನೂ ಕೂಡ. ಇವಾಗ ನಾನೊಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ. 4 ಚೈನ್ ಹಾಕಿ ಸ್ವಲ್ಪ ದಾರನ ಮೇಲೆ ಎತ್ತಿ ಒಂದು ಬೀಡನ್ನ ಹಾಕ್ಕೊಳ್ಬೇಕು. ಬೀಡನ್ನ ಥ್ರೆಡ್ಡಿಗೆ ಹಾಕಿ ಬೀಡ್ ಲಾಕ್ ಮಾಡಿ ನಂತರ ಅದನ್ನು ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು. ಫ್ರೆಂಡ್ಸ್, ಇದೇ ರೀತಿ ನಾನು ಪೂರ್ತಿ ಹಾಕಿ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ. ನಂತರ ನಾನು ಇಲ್ಲಿ 4 ಚೈನ್ನ ಹಾಕ್ಕೊಳ್ತೀನಿ. 4 ಚೈನ್ ಹಾಕಿ ಅದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡಬೇಕು. ಒಂದು ಬೀಡ್ ಇರುತ್ತೆ, 4 ಚೈನ್ ಇರುತ್ತೆ, 7 ಚೈನ್ ಇರುತ್ತೆ, ಮತ್ತು 4 ಚೈನ್. ಇದೇ ರೀತಿ ನಾವು ಹಾಕ್ಕೊಳ್ತಾ ಹೋಗಬೇಕು. ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು, ನಾನು ಕೊನೆಯವರೆಗೂ ಹಾಕ್ಕೊಂಡು ಬಂದೀನಿ. ಸ್ಟಾರ್ಟಿಂಗು ಬೀಡಿಂದನೇ ಸ್ಟಾರ್ಟ್ ಮಾಡಿದೆ, ಎಂಡಿಂಗು ಕೂಡ ಬೀಡ್ನಿಂದನೇ ಎಂಡಿಂಗ್ ಮಾಡಿದ್ದೀನಿ. ಎಕ್ಸ್ಟ್ರಾ 2 ಅಥವಾ 3 ಚೈನ್ ಹಾಕಿ ದಾರನ ಕಟ್ ಮಾಡ್ಕೊಳ್ತೀನಿ. ಈ ರೀತಿ ಕಟ್ ಮಾಡಿ ನೀಡಲ್ಲ ನಮ್ಮ ಸೈಡ್ ಎಳ್ಕೊಂಡು ಅದು ಸ್ವಲ್ಪ ಟೈಟಾಗಿ ಮುಂದೆ ಎಳಿಬೇಕು.
ಬೇಸ್ ಲೈನ್ ಇಷ್ಟೇ ಫ್ರೆಂಡ್ಸ್. ಸೆಕೆಂಡ್ ಸ್ಟೆಪ್ಪಲ್ಲಿ ನಾವು 2 ಸಲ ಲಾಕ್ ಮಾಡಿದ್ದೀವಲ್ಲ, ಅದರ ಮಧ್ಯದಲ್ಲಿ ನೀಡಲ್ನ ಹಾಕಿ ದಾರನ ಮೇಲೆ ತಂದು ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಆದಮೇಲೆ ಬೀಡ್ ಕೆಳಗಡೆ ನಮಗೆ ಎಷ್ಟು ಚೈನ್ ಬೇಕಾಗ್ಬೋದು ಅಂತ ಗೊತ್ತಾಗುತ್ತೆ. ನಾನಿಲ್ಲಿ 5 ಚೈನ್ನ ಹಾಕ್ಕೊಳ್ತೀನಿ ಫ್ರೆಂಡ್ಸ್. ನಿಮ್ಮ ಬೀಡ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಲ್ಲಿ ಚೈನು 5 ಚೈನ್ ಸಾಕಾಗುತ್ತೆ. ನಾನು 5 ಚೈನ್ ಹಾಕಿ ಅದನ್ನು ಕೂಡ ಬೀಡ್ ಆದಮೇಲೆ ಲಾಕ್ ಇರುತ್ತಲ್ವ, ಅಲ್ಲಿ ಲಾಕ್ ಮಾಡ್ಕೊಳ್ತೀನಿ. ಈ ರೀತಿ ಲಾಕ್ ಆದಮೇಲೆ ಈ ದಾರನ ಸ್ವಲ್ಪ ಕೆಳಗಡೆ ಹಾಕಬೇಕು. ನಂತರ ನಿಡಲ್ ಮೇಲೆ 2 ಸಲ ದಾರನ ಸುತ್ಕೊಳ್ತೀನಿ. ನಾನು 2 ಸಲ ದಾರನ ಸುತ್ತಕೊಂಡು ನೆಕ್ಸ್ಟ್ 7 ಚೈನ್ದು ಒಂದು ಹೋಲ್ ಇದೆಯಲ್ವಾ, ಅಲ್ಲಿ ಹೋಗಿ ನಿಡಲ್ನ ಹಾಕಿ ದಾರನ ತಂದು 2ರಿಂದ 1 ಮಾಡ್ಕೊಳ್ತೀನಿ. ಮತ್ತೆರಡು ಲೂಪಿಂದ 1 ಮಾಡ್ಕೊಳ್ತೀನಿ. ಮತ್ತೆರಡು ಲೂಪಿಂದ 1 ಮಾಡ್ಕೊಳ್ತೀನಿ. ಇಲ್ಲಿ ನಾನು ತ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತೀನಿ. ನಿಡಲ್ ಮೇಲೆ 2 ಸಲ ದಾರನ ಸುತ್ತಕೊಳ್ಬೇಕು. 7 ಚೈನ್ ಹೋಲ್ ಇದೆಯಲ್ವಾ, ಅಲ್ಲಿಗೆ ಹೋಗಿ ದಾರನ ತಂದು 2ರಿಂದ 1, ಮತ್ತೆರಡರಿಂದ 1, ಮತ್ತೆರಡರಿಂದ 1, 3 ಸಲ ದಾರನ ಮೇಲೆ ತೆಗಿಬೇಕು. ನಾವು ಇದನ್ನು ತ್ರಿಬಲ್ ಕ್ರೋಶೆ ಕಂಬ ಅಂತ ಕರಿತೀವಿ ಫ್ರೆಂಡ್ಸ್. ಈ ಡಿಸೈನ್ಗೆ ನೀವು ತ್ರಿಬಲ್ ಕ್ರೋಶೆ ಕಂಬ ಮಾಡೋದು ಕಷ್ಟ ಅನ್ನೋದಾದರೆ ಡಬಲ್ ಕ್ರೋಶೆ ಕಂಬನೂ ಕೂಡ ಮಾಡ್ಕೊಳ್ಬೋದು. ಈ ರೀತಿ ತ್ರಿಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೊಳ್ಬೇಕು. ನೋಡ್ತಿರ್ಬೋದು ಫ್ರೆಂಡ್ಸ್, ಇಲ್ಲಿ 3 ಕಂಬಗಳನ್ನ ಮಾಡಿದ್ದೀನಿ. ಅದಕ್ಕಿಂತ ಮುಂಚೆ ಒಂದು ಕಂಬ ರೀತಿ ಕಾಣಿಸ್ತಿದೆ ನೋಡಿ, ಅಲ್ಲಿ 4 ಚೈನ್ ಇದೆಯಲ್ವ, ಅದು ಸೇರಿ 4 ಆಗುತ್ತೆ. ಇವಾಗ ನಾನು ಚೈನ ಹಾಕ್ಕೊಳ್ತೀನಿ. ಅಂದರೆ 3 ಚೈನನ್ನು ಹಾಕಿ ಏನು ಸೇಮ್ ಪ್ಲೇಸ್ 7 ಚೈನ್ ಒಳಗಡೆ ಹೋಗಿ ಲಾಕ್ ಮಾಡಬೇಕು ಫ್ರೆಂಡ್ಸ್. ಇಲ್ಲಿ ಕಂಬನ ಮಾಡ್ತಿಲ್ಲ, 3 ಚೈನನ್ನು ಹಾಕಿ ಲಾಕ್ ಮಾಡಿಕೊಂಡೆ. ನಂತರ 3 ಚೈನ್ ಹಾಕ್ಕೊಳ್ತೀನಿ. 1 2 3 ಚೈನ್ ಹಾಕಿ ನಿಡಲ್ ಮೇಲೆ 2 ಸಲ ದಾರನ ಸುತ್ತಕೊಂಡು 7 ಚೈನ್ ಹೋಲ್ ಇದೆಯಲ್ವ, ಅಲ್ಲಿ ಹೋಗಿ ದಾರನ ಮೇಲೆ ತಂದು 2ರಿಂದ 1 ಮಾಡಿ, ಮತ್ತೆ 2ರಿಂದ 1 ಮಾಡಿ, ಮತ್ತೆ 2ರಿಂದ 1 ಮಾಡ್ಕೊಳ್ತೀನಿ. ಈ ರೀತಿ ನಮಗೆ 2 ಕಂಬ ಆಯಿತು. ನಾವೇನು 3 ಚೈನ್ ಹಾಕಿದ್ವಲ್ಲ, ಅದು ಸೇರಿಸಿದ್ರೆ ನಾವು 2 ಕಂಬ ಅಂತ ಕನ್ಸಿಡರ್ ಮಾಡಿದ್ದೀನಿ ನಾನು. ಮತ್ತೆ ಒಂದು ಕಂಬನ ಮಾಡ್ಕೊಳ್ತೀನಿ. ಈ ರೀತಿ 3 ಕಂಬನ ಮಾಡಿದ್ದೀನಿ ಫ್ರೆಂಡ್ಸ್. ಇಲ್ಲಿ ನಾನು 3 ಕಂಬ ಆದಮೇಲೆ ಒಂದು ನಾಟ್ನ ಹಾಕ್ಕೊಳ್ತೀನಿ. 3 ಕಂಬ ಆಗಿದೆ. ಇವಾಗ 2 ಚೈನನ್ನು ಹಾಕ್ಕೊಳ್ತೀನಿ. 1 2 ಚೈನ್ ಹಾಕಿ ನಾವೇನು ಕಂಬನ ಲಾಸ್ಟ್ನೇ ಥ್ರೆಡ್ ಮೇಲೆ ಎಳೆದ್ವಲ್ಲ, ಕಂಬನ ಮಾಡಿದ್ವಲ್ಲ, ಅಲ್ಲಿ ಹೋಗಿ ಈ ರೀತಿ ದಾರನ ತಂದು ಒಂದು ಲಾಕ್ ಮಾಡ್ಕೊಳ್ತೀನಿ. ಒಂದು ನಾಟ್ ರೀತಿಯದು ಕ್ರಿಯೇಟ್ ಆಗುತ್ತೆ. ಈ ರೀತಿ ಒಂದು ನಾಟ್ ಆಗುತ್ತೆ. ಮತ್ತೆ ನಿಡಲ್ ಮೇಲೆ 2 ಸಲ ದಾರನ ಸುತ್ತಕೊಂಡು ಸೇಮ್ ಪ್ಲೇಸಿಗೆ ಹೋಗಿ ದಾರನ ತಂದು 2ರಿಂದ 1, ಮತ್ತೆರಡು ಲೂಪಿಂದ 1, ಮತ್ತೆರಡು ಲೂಪಿಂದ 1 ಫ್ರೆಂಡ್ಸ್. ಈ ನಾಟ್ ಆದಮೇಲೆ ಕೂಡ ನಾನು 3 ಕಂಬನ ಮಾಡ್ಕೊಳ್ತೀನಿ. ಅಂದರೆ 2 ತ್ರಿಬಲ್ ಕ್ರೋಶೆ ಕಂಬನ ಮಾಡಿ 3 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ತೀವಲ್ಲ, ಅದನ್ನು ಸಹ ನಾನು ಕಂಬ ರೀತಿ ಕನ್ಸಿಡರ್ ಮಾಡ್ತಿದ್ದೀನಿ. 2 ಕಂಬ ಆದಮೇಲೆ ಒಂದು 3 ಚೈನ್ ಹಾಕಿ ಅದೇ ಸೇಮ್ ಪ್ಲೇಸಿಗೆ ಲಾಕ್ ಮಾಡ್ಕೊಳ್ತೀನಿ. ಇದನ್ನು ಸಹ ನಾವು ಕಂಬ ರೀತಿ ಕನ್ಸಿಡರ್ ಮಾಡಬೇಕು. ಈ ರೀತಿ ಕಾಣಿಸುತ್ತೆ, ಅದು ಒಂದು ಪೆಟಲ್ಸ್ ರೀತಿ ಕಾಣಿಸುತ್ತೆ ಅದು. ನಂತರ ನಾನು 3 ಚೈನ್ನ ಹಾಕ್ಕೊಳ್ತೀನಿ. 1 2 3 ಚೈನ್ ಹಾಕಿ ನಿಡಲ್ ಮೇಲೆ 2 ಸಲ ದಾರನ ಸುತ್ತಕೊಳ್ಬೇಕು ಫ್ರೆಂಡ್ಸ್. ಇಲ್ಲಿ ಜಾಸ್ತಿ ನಾನು ಟೈಟಾಗಿ ಹಾಕ್ತಿಲ್ಲ, ಸ್ವಲ್ಪ ಲೂಸಾಗಿ ಹಾಕ್ತಿದ್ದೀನಿ, ಯಾಕೆಂದರೆ ಆರ್ಚ್ ನಮಗೆ ಅದು ಚೆನ್ನಾಗಿ ಬರುತ್ತೆ. ಮತ್ತು ತ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತೀನಿ. 3 ಚೈನ್ ಹಾಕಿ ನಿಡಲ್ ಮೇಲೆ 2 ಸಲ ದಾರನ ಸುತ್ತಕೊಂಡು ಕಂಬನ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಲ್ಲಿ ನಾನು ಒಟ್ಟು 4 ಕಂಬಗಳನ್ನ ಮಾಡ್ಕೊಳ್ತೀನಿ. 3 ಕಂಬ ಆಗಿದೆ. ಮತ್ತೊಂದು ಕಂಬನ ಮಾಡ್ಕೊಳ್ತೀನಿ. ಒಟ್ಟು 4 ಕಂಬನ ಮಾಡಿ ಅದನ್ನು ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ಬೇಕು. ಯಾಕೆಂದರೆ ಅಲ್ಲಿ ಕೆಳಗಡೆ ಒಂದು 4 ಚೈನ್ ಲಾಕ್ ಇದೆಯಲ್ವ, ಅದು ನಾವು ಕಂಬ ರೀತಿಯೇ ಕಾಣಿಸುತ್ತೆ ನಾವು ಲಾಕ್ ಮಾಡಿದಾಗ. ಅದಕ್ಕೋಸ್ಕರ ನಾನು ಇಲ್ಲಿ 4 ಕಂಬನ ಮಾಡ್ಕೊಂಡಿದ್ದೀನಿ. ಈ ರೀತಿ ಲಾಕ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಇಲ್ಲಿ ನೋಡ್ತಿರ್ಬೋದು ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಈ ರೀತಿಯಾಗಿ ತುಂಬಾ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ಬೋದು. ಸ್ವಲ್ಪ ಟೈಟ್ ಆಗಿಬಿಟ್ರೆ ಅದು ನೀಟಾಗಿ ಫಿನಿಶಿಂಗ್ ಬರಲ್ಲ. ನೋಡ್ತಿರ್ಬೋದು ಗೋಪುರ ರೀತಿಯೇ ಕಾಣಿಸ್ತಿದೆ ನಮಗೆ ಇದು. ನಾನಿಲ್ಲಿ ಒಟ್ಟು ಈ ಸೈಡ್ 5 ಕಂಬ, ಆ ಸೈಡ್ 5 ಕಂಬ, ನಾನು ಏನು 4 ಚೈನ್ ಇದೆಯಲ್ಲ ಅದನ್ನು ಕೌಂಟ್ ಮಾಡಿ ಹೇಳ್ತಿದ್ದೀನಿ. ಈ ರೀತಿಯಾಗಿ ಕಾಣಿಸ್ತಿದೆ. ಮಧ್ಯದಲ್ಲಿ ಮಾತ್ರ 6 ಕಂಬಗಳು ಬರೋ ರೀತಿ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇವಾಗ ನಾನು 5 ಚೈನ್ನ ಹಾಕ್ಕೊಳ್ತೀನಿ.
ಬೀಡ್ ಕೆಳಗಡೆ ಎಷ್ಟು ಚೈನ್ಗಳು ಬೇಕೋ ಅಷ್ಟು ಚೈನ್ಗಳನ್ನ ನೋಡಿಕೊಂಡು ನಾವಿಲ್ಲಿ ಲಾಕ್ ಮಾಡ್ಕೊಳ್ಬೇಕು. ನಾನು 5 ಚೈನ್ ಹಾಕಿ ಅದನ್ನು ಕೂಡ ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ತೀನಿ. ಈ ರೀತಿ ಲಾಕ್ ಆದಮೇಲೆ ನಿಡಲ್ ಮೇಲೆ 2 ಸಲ ದಾರನ ಸುತ್ಕೊಳ್ತೀನಿ. ನೆಕ್ಸ್ಟ್ 7 ಚೈನ್ ಹೋಲ್ ಇದೆಯಲ್ವಾ, ಅಲ್ಲಿ ಹೋಗಿ ದಾರನ ತಂದು ನೀಡಲ್ ಮೇಲೆ 2 ಸಲ ದಾರನ ಸುತ್ಕೊಳ್ಬೇಕು. 7 ಚೈನ್ ಹೋಲಲ್ಲಿ ಹೋಗಿ ದಾರನ ತಂದು 2ರಿಂದ 1 ಮಾಡ್ಕೊಳ್ತೀನಿ. ಮತ್ತೆರಡು ಲೂಪಿಂದ 1 ಮಾಡ್ಕೊಳ್ತೀನಿ. ಮತ್ತೆರಡು ಲೂಪಿಂದ 1 ಮಾಡ್ಕೊಳ್ತೀನಿ. ಈ ರೀತಿ ಒಂದು ಕಂಬ ಆಯಿತು. ಮತ್ತೆ ಸೇಮ್ ಪ್ಲೇಸಿಗೆ ಹೋಗಿ ನಾವು ದಾರನ ತಂದು ತ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ಬೇಕು. 2 ಕಂಬ ಆಗಿದೆ. ಮತ್ತೆ ನಿಡಲ್ ಮೇಲೆ 2 ಸಲ ದಾರನ ಸುತ್ಕೊಳ್ತೀನಿ. ಮತ್ತೆ ಸೇಮ್ ಪ್ಲೇಸಿಗೆ ಹೋಗಿ ದಾರನ ತಂದು 2ರಿಂದ 1, ಮತ್ತೆರಡರಿಂದ 1, ಮತ್ತೆರಡರಿಂದ 1. ಈ ರೀತಿ 3 ಕಂಬಗಳನ್ನ ಮಾಡಿ ನಂತರ 3 ಚೈನನ್ನು ಹಾಕ್ಕೊಳ್ತೀನಿ. 3 ಚೈನನ್ನು ಹಾಕಿ 7 ಚೈನ್ ಹೋಲ್ ಇದೆಯಲ್ಲ ಅಲ್ಲೇ ಹೋಗಿ ಲಾಕ್ ಮಾಡ್ತೀನಿ. ಅಲ್ಲೇ ಹೋಗಿ ಲಾಕ್ ಮಾಡ್ಕೊಳ್ಬೇಕು. ಮತ್ತೆ ನಾನು 3 ಚೈನ್ನ ಹಾಕ್ಕೊಳ್ತೀನಿ. ಅಲ್ಲಿಂದನೇ 1 2 3. ಫ್ರೆಂಡ್ಸ್, ಇಲ್ಲಿ ನಾವು ಕಂಬ ಮಾಡೋಕ್ಕಿಂತ ಮುಂಚೆ 3 ಚೈನ್ ಹಾಕ್ಕೊಂಡು ಸ್ಟಾರ್ಟ್ ಮಾಡಬೇಕು. ಅಂದರೆ ಕಂಬಗಳಾದಮೇಲೆ 3 ಚೈನ್ ಹಾಕಿ ಲಾಕ್ ಮಾಡಬೇಕು. ಈ ರೀತಿ ಒಂದು ಕಂಬನ ಆಯಿತು. ಫ್ರೆಂಡ್ಸ್, ಇಲ್ಲಿ ನಾನು ಏನು 3 ಚೈನ್ ಹಾಕಿದ್ನಲ್ವ ಅದನ್ನು ಕಂಬ ರೀತಿ ಕನ್ಸಿಡರ್ ಮಾಡ್ಕೊಳ್ತೀನಿ. ನೋಡ್ತಿರ್ಬೋದು 3 ಕಂಬ ಆದಮೇಲೆ ನಾನು ಇಲ್ಲೊಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ. ಸ್ಟಾರ್ಟಿಂಗ್ ಆರ್ಚಲ್ಲಿ ನಾನು ಒಂದು ನಾಟ್ ಹಾಕ್ಕೊಂಡಿದ್ದೆ, ಇಲ್ಲಿ ಬೀಡನ್ನ ಹಾಕ್ಕೊಳ್ತೀನಿ. ಬೀಡನ್ನ ಹಾಕ್ಕೊಂಡ್ರೆ ಯಾವ ರೀತಿ ಕಾಣಿಸುತ್ತೆ ಅಂತ ನೋಡೋಣ. ಬೀಡನ್ನ ಹಾಕ್ಕೊಳ್ಬೇಕು. ಇಲ್ಲಿ ಸ್ಮಾಲ್ ಸೈಜ್ ಬೀಡನ್ನು ಕೂಡ ಹಾಕ್ಕೊಳ್ಬೋದು. ಬೀಡನ್ನ ಥ್ರೆಡ್ಡಿಗೆ ಹಾಕಿ ನಂತರ ನಿಡಲ್ ಮೇಲೆ 2 ಸಲ ದಾರನ ಸುತ್ಕೊಳ್ತೀನಿ. ಸೇಮ್ ಪ್ಲೇಸಿಗೆ ಹೋಗಿ ದಾರನ ತಂದು 2ರಿಂದ 1 ಮಾಡಿ, ಮತ್ತೆರಡರಿಂದ 1 ಮಾಡಿ, ಮತ್ತೆರಡರಿಂದ 1 ಮಾಡ್ಕೊಳ್ತೀನಿ. ಈ ಬೀಡ್ಗಿಂತ 3 ಸಲ ಕಂಬನ ಮಾಡಿದ್ವಲ್ಲ, ಸೊ ಇಲ್ಲೂ ಕೂಡ 3 ಕಂಬಗಳನ್ನ ಮಾಡ್ಕೊಳ್ಬೇಕು. ಅಂದರೆ 2 ಕಂಬನ ಮಾಡಿ 3 ಚೈನ್ ಹಾಕಿ ಲಾಕ್ ಮಾಡ್ತೀನಿ. ಒಟ್ಟು 3 ಕಂಬ ಆಗುತ್ತೆ. 2 ಕಂಬ ಆಗಿದೆ. 3 ಚೈನ್ ಹಾಕ್ತೀನಿ. 1 2 3. ನಂತರ ಅದೇ ಕಂಬದೊಳಗಡೆ ಅದೇ ಹೋಲ್ ಒಳಗಡೆ ಲಾಕ್. ನಂತರ ಮತ್ತೆ 3 ಚೈನಿಂದನೇ ಸ್ಟಾರ್ಟ್ ಮಾಡಬೇಕು. ನಿಡಲ್ ಮೇಲೆ 2 ಸಲ ದಾರನ ಸುತ್ಕೊಂಡು ಮತ್ತೆ ಕಂಬಗಳನ್ನ ಫಿಲ್ ಮಾಡ್ಕೊಳ್ಬೇಕು. ಫ್ರೆಂಡ್ಸ್, ಇಲ್ಲಿ ಕಂಬಗಳನ್ನ ಪೂರ್ತಿ ಫಿಲ್ ಮಾಡಿ ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ತೀನಿ. ನಂತರ 5 ಚೈನ್ ಹಾಕಿ ಅದು ಕೂಡ ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ಬೇಕು. ಲಾಕ್ ಆದಮೇಲೆ ಮತ್ತೆ ಡಿಸೈನ್ ಕಂಟಿನ್ಯೂ ಮಾಡ್ಕೊಳ್ಬೇಕು. ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು ಬೀಡ್ನ ಇನ್ಸರ್ಟ್ ಮಾಡಿರೋದು ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ನೋಡ್ತಿರ್ಬೋದು ಈ ರೀತಿಯಾಗಿ ಬಂದಿದೆ. ಬೀಡು ಬೇಡ ಅನ್ನೋದಾದರೆ ನೀವು ಫಸ್ಟ್ ಒಂದು ಆರ್ಚ್ ಇದೆಯಲ್ವಾ ಅದನ್ನು ಟ್ರೈ ಮಾಡ್ಬೋದು. ಬೀಡ್ ಇರೋದು ಕೂಡ ತುಂಬಾ ಗ್ರ್ಯಾಂಡಾಗಿ ಕಾಣಿಸ್ತಿದೆಯಲ್ವಾ. ಇಲ್ಲೂ ಕೂಡ ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ಬೋದು. ಬೀಡ್ ಬೇಡ ಅನ್ನೋದಾದರೆ ಹಾಗೆಯೇ ಒಂದು ನಾಟ್ ಹಾಕ್ಕೊಂಡು ಡಿಸೈನ ಕಂಟಿನ್ಯೂ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ಇದೇ ರೀತಿ ನಾನು ಪೂರ್ತಿ ಫಿಲ್ ಮಾಡಿ ತೋರಿಸ್ತೀನಿ. ಅಂದರೆ ಇನ್ನೊಂದು ಆರ್ಚನ್ನು ಕೂಡ ಮಾಡಿ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ. ಫ್ರೆಂಡ್ಸ್, ಇಲ್ಲಿ ಕೊನೆಯವರೆಗೂ ನಾನು ಹಾಕ್ಕೊಂಡು ಬಂದಿದ್ದೀನಿ. ಈ ರೀತಿ ನನಗೆ ಡಿಸೈನ್ ಬಂದಿದೆ, ತುಂಬಾ ಚೆನ್ನಾಗಿ ಬಂದಿದೆ. ನಾನು ಲಾಸ್ಟ್ನೇ ಆರ್ಚ್ಗೂ ಕೂಡ ನಾನು ಬೀಡ್ನ ಇನ್ಸರ್ಟ್ ಮಾಡಿಲ್ಲ, ಮಧ್ಯದಲ್ಲಿ ಬರೋ ಹಾಗೆ ಮಾತ್ರ ಬೀಡ್ನ ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕು ಅನ್ನೋದಾದರೆ ಪೂರ್ತಿ ಬೀಡ್ನೇ ಹಾಕ್ಕೊಳ್ಬೋದು. ಲಾಸ್ಟಲ್ಲೂ ಕೂಡ ಲಾಕ್ ಇರೋ ಕಡೆ ಲಾಕ್ ಮಾಡಿ ಎಕ್ಸ್ಟ್ರಾ 2 ಅಥವಾ 3 ಚೈನ್ ಹಾಕಿ ದಾರನ ಕಟ್ ಮಾಡ್ಕೊಳ್ತೀನಿ. ನೀಡಲ್ಲ ನಮ್ಮ ಸೈಡ್ ಎಳಿಬೇಕು. ಅಷ್ಟು ದಾರನ ನಾವು ಕುಚ್ಚು ಕಟ್ಟಬೇಕಿದ್ರೆ ಸೇರಿಸಿ ಕಟ್ಕೊಳ್ಬೇಕಾಗುತ್ತೆ. ಈ ಆರ್ಚಲ್ಲಿ ಸ್ವಲ್ಪ ಕಂಬಗಳನ್ನೇ ಕಮ್ಮಿ ಮಾಡಿದ್ದೀನಿ ಫ್ರೆಂಡ್ಸ್ ನಾನು, ಯಾಕೆಂದರೆ ಅದು ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ಅಂತ. ಜಾಸ್ತಿ ಕಂಬಗಳನ್ನ ಫಿಲ್ ಮಾಡಿಬಿಟ್ರೆ ಅದು ನಮಗೆ ನೀಟಾಗಿ ಫಿನಿಶಿಂಗ್ ಬರಲ್ಲ. ನೋಡ್ತಿರ್ಬೋದು ತುಂಬಾ ಚೆನ್ನಾಗಿ ಒಂಥರ ಗೋಪುರ ರೀತಿ ಫ್ಲವರ್ ರೀತಿಯೇ ಕಾಣಿಸ್ತಿದೆ. ಈ ರೀತಿ ದಳಗಳ ಬರಬೇಕು ಅಂದರೆ ಸ್ವಲ್ಪ ಕಂಬಗಳನ್ನ ಕಮ್ಮಿ ಮಾಡ್ಕೊಳ್ಬೇಕು. ನೋಡಿ ಇಲ್ಲಿ ಈ ರೀತಿ ಒಟ್ಟು ನಾನು ಆ ಸೈಡು ಮತ್ತು ರೈಟ್ ಸೈಡು ಲೆಫ್ಟ್ ಸೈಡು 5 ಕಂಬನ ಮಾಡಿದ್ದೀನಿ. ಮಧ್ಯದಲ್ಲಿ ಮಾತ್ರ 6 ಕಂಬನ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇದಕ್ಕೆ ಕುಚ್ಚನ್ನು ಕೂಡ ಹಾಕಿ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ.
ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್ ಇಲ್ಲಿ ನೋಡ್ತಿರ್ಬೋದು, ನಾನು 200 ಎಳೆ ದಾರನ ಈ ರೀತಿ ಕುಚ್ಚನ್ನು ಕಟ್ಟಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ. ಡಿಸೈನು ಅಷ್ಟೇ ತುಂಬಾ ಫಿನಿಶಿಂಗ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ. ನೀವು ಒಂದ್ಸಲ ಟ್ರೈ ಮಾಡಿ. ಇದಕ್ಕೆ ಪ್ರೈಸ್ ಬಂದು ಒಂದು 400ಇಂದ 600ವರೆಗೂ ಚಾರ್ಜ್ ಮಾಡ್ಕೊಳ್ಬೋದು. ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಕಮ್ಮಿನೂ ಕೂಡ ಮಾಡ್ಕೊಳ್ಬೋದು ಅಥವಾ ಜಾಸ್ತಿನೂ ಕೂಡ ಮಾಡ್ಕೊಳ್ಬೋದು. ಫ್ರೆಂಡ್ಸ್ ನೀವು ಒಂದ್ಸಲ ಟ್ರೈ ಮಾಡಿ. ಡಿಸೈನ್ ಅಂತೂ ತುಂಬಾ ಚೆನ್ನಾಗಿದೆ. ನೀವೇನಾದರೂ ಫಸ್ಟ್ ಟೈಮ್ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ಕಲ್ಲಿ ಏನಾದರೂ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜ ಫಾಲೋ ಮಾಡಿ. ಫ್ರೆಂಡ್ಸ್ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಡಿಸೈನ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಸ್ಯಾರಿಗಂತೂ ಇನ್ನೂ ಗ್ರ್ಯಾಂಡಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. 2 ಸ್ಟೆಪ್ಪಲ್ಲಿ ಈ ರೀತಿ ಒಂದು ಚೆನ್ನಾಗಿರೋ ಡಿಸೈನ್ನ ಕಮ್ಮಿ ಟೈಮಲ್ಲಿ ಹಾಕ್ಕೊಳ್ಬೋದು ಅಂತಲೇ ಹೇಳ್ಬೋದು. ಸ್ಯಾರಿಗಾದರೆ ಇದು ಒಂಥರ ಡಿಫ್ರೆಂಟ್ ಲುಕ್ಕೇ ಕೊಡುತ್ತೆ ಅಂತಲೇ ಹೇಳ್ಬೋದು. ಫ್ಲವರ್ ಡಿಸೈನ್ ರೀತಿಯೇ ಕಾಣಿಸುತ್ತೆ. ಇದಕ್ಕೆ ಬೀಡ್ನೂ ಇನ್ಸರ್ಟ್ ಮಾಡಿಕೊಂಡ್ರೆ ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ನೀವು ಒಂದ್ಸಲ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.